ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣ ನಾಯಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟ. ನಾನು ಈ ಒಂದು ಸೆಷನ್ನಲ್ಲಿ ನಿಮ್ಮೊಂದಿಗೆ ಚರ್ಚಿಸಲು ಒಂದು ಹೊಸ ವಿಷಯದೊಂದಿಗೆ ಆಗಮಿಸಿದ್ದು. ಈ ಒಂದು ಸೆಷನ್ನಲ್ಲಿ ನಿಮ್ಮೊಂದಿಗೆ ನಾನು ಚರ್ಚಿಸುತ್ತಿರುವಂತಹ ವಿಷಯ ರಾಷ್ಟ್ರಶಕ್ತಿಯ ಅಂಶಗಳು, ಎಲಿಮೆಂಟ್ಸ್ ಆಫ್ ನ್ಯಾಷನಲ್ ಪವರ್ ಎಂಬುದರ ಮೇಲೆ. ಈ ಒಂದು ಅಧ್ಯಾಯವು ಕರ್ನಾಟಕ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರದ BA ಅಂತಿಮ ಸೆಮಿಸ್ಟರ್ನಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಒಂದು ಪಠ್ಯಕ್ರಮಕ್ಕನುಗುಣವಾಗಿ ಇದೆ. ಜೊತೆಗೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಿರುವಂತಹ ಯಾವುದೇ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಆಸಕ್ತರಿಗೂ ಕೂಡ ಇದು ಅನುಕೂಲ ಆಗಬಹುದು ಎಂಬ ಒಂದು ಸದಿಚ್ಛೆಯನ್ನು ಇಟ್ಕೊಂಡು ಈ ಒಂದು ಸೆಷನ್ನಲ್ಲಿ ನಿಮ್ಮೊಂದಿಗೆ ರಾಷ್ಟ್ರ ಶಕ್ತಿಯ ಅಂಶಗಳ ಬಗ್ಗೆ ನಾನು ಚರ್ಚಿಸಲು ಇಚ್ಛಿಸುತ್ತೇನೆ. ಹಾಗಾದರೆ ರಾಷ್ಟ್ರಶಕ್ತಿಯನ್ನು ನಿರ್ಧರಿಸುವ ಅಂಶಗಳು ಅಥವಾ ರಾಷ್ಟ್ರಶಕ್ತಿಯ ಅಂಶಗಳು ಅಥವಾ ಮೂಲಾಂಶಗಳು ಅಂದರೆ ಏನು ಅನ್ನೋದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇದಕ್ಕಿಂತ ಮೊದಲು ರಾಷ್ಟ್ರಶಕ್ತಿ ಅಥವಾ ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸುವಂಥ ಅಂಶಗಳು ಯಾವುವು ಎಂಬುದಕ್ಕಿಂತ ಮೊದಲು ಶಕ್ತಿ ಎಂದರೇನು ಅನ್ನೋದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಾವು ಮಾತನಾಡುವಾಗ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ದೇಶ ಆಗಿರ್ಬೋದು, ಅದನ್ನು ಹೋಲಿಕೆ ಮಾಡಿ ಮಾತನಾಡ್ತೇವೆ. ಅಮೆರಿಕವು ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠವಾದಂಥ ದೇಶ ಅಥವಾ ಯಾವುದೇ ವ್ಯಕ್ತಿಯನ್ನು ಹೋಲಿಕೆ ಮಾಡುವಾಗ, ಉದಾಹರಣೆ ಅಮೆರಿಕದ ಅಧ್ಯಕ್ಷರನ್ನ ಮಾತನಾಡುವಾಗ ಜಗತ್ತಿನಲ್ಲಿ ಅತ್ಯಂತ ಪವರ್ಫುಲ್ ಒಬ್ಬ ಅಧ್ಯಕ್ಷ, ಬಲಿಷ್ಠ ವ್ಯಕ್ತಿ ಅಂತ ಮಾತಾಡ್ತಿರ್ತೀವಿ. ಹಾಗಾದರೆ ಒಬ್ಬ ವ್ಯಕ್ತಿ ಶಕ್ತಿವಂತ, ಬಲಿಷ್ಠವಂತ ಅಥವಾ ಒಂದು ದೇಶ ಬಲಿಷ್ಠ ಅಂತ ಹೇಳಬೇಕಾದ್ರೆ ಕೆಲವು ಅಳತೆಗೋಲುಗಳು ಇರ್ತವೆ. ಹಾಗಾದರೆ ಒಬ್ಬ ಶಕ್ತಿವಂತ ಅನ್ಬೇಕಾದ್ರೆ ಏನಿರಬಹುದು ಅವನ ಹತ್ರ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗತ್ತೆ. ಅಂದರೆ ಮೊದಲನೇದಾಗಿ ಈಗ ಶಕ್ತಿ ಅಂದರೆ ಏನು ಅಂತ ತಿಳ್ಕೊಂಡಾಗ, ಒಬ್ಬ ಶಕ್ತಿವಂತ ಅಂತಂದರೆ ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯ ಮೇಲೆ ತನ್ನ ಆಸೆಯನ್ನು, ತನ್ನ ಇಚ್ಛೆಯನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಬೀರುವಂಥ ಪ್ರಭಾವವನ್ನು ನಾವು ಶಕ್ತಿ ಅಂತ ಕರಿತೀವಿ. ಈ ಶಕ್ತಿಯ ಮೂಲಕ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಪ್ರಭಾವವನ್ನು ಬೀರಿ ತನ್ನ ಕಾರ್ಯವನ್ನು ನೆರವೇರಿಸಿಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ನಾವು ಶಕ್ತಿ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ರಾಷ್ಟ್ರಗಳ ಮಧ್ಯೆಯೂ ಕೂಡ ಈ ಶಕ್ತಿ ಅಥವಾ ಬಲದ ಬಗ್ಗೆ ನಾವು ಮಾತನಾಡುತ್ತೇವೆ. ಅಂದರೆ ಒಂದು ರಾಷ್ಟ್ರ ತುಂಬ ಬಲಿಷ್ಠ ರಾಷ್ಟ್ರ ಅಥವಾ ಶಕ್ತಿವಂತ ರಾಷ್ಟ್ರ ಅಂತ ಅನ್ಕೋಬೇಕಾದ್ರೆ ಆ ರಾಷ್ಟ್ರವು ಮತ್ತೊಂದು ರಾಷ್ಟ್ರದ ಮೇಲೆ ಪ್ರಭಾವವನ್ನು ಬೀರಿ ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ನಾವು ರಾಷ್ಟ್ರಶಕ್ತಿ ಅಥವಾ ರಾಷ್ಟ್ರಶಕ್ತಿಯ ಶಕ್ತಿಯನ್ನು ನಿರ್ಧರಿಸುವಂಥ ಅಂಶಗಳಲ್ಲಿ ನಾವು ಅದನ್ನು ಅಧ್ಯಯನ ಮಾಡ್ತೀವಿ. ಅಂದರೆ ಒಂದು ದೇಶ ಶಕ್ತಿವಂತ ಅಥವಾ ಬಲಿಷ್ಠವಾಗಿದೆ ಅಂತಂದರೆ ಇನ್ನೊಂದು ರಾಷ್ಟ್ರದ ಮೇಲೆ ಪ್ರಭಾವವನ್ನು ಬೀರಿ, ಅಂದರೆ ಪ್ರಭಾವವನ್ನು ಬೀರೋದು ಅಂತಂದರೆ ಅದು ಸಂಧಾನ ಮಾತುಕತೆಗಳ ಮೂಲಕ ಅಥವಾ ಮನವೊಲಿಸುವ ಮೂಲಕ ಮಾಡುವಂಥದ್ದು ಒಂದು. ಅಕಸ್ಮಾತ್ ಆ ಒಲಿವಿಕೆಗೆ, ಸಂಧಾನಕ್ಕೆ ಆ ರಾಷ್ಟ್ರವು ಬಾಗಲಿಲ್ಲ ಅಂತಂದರೆ ಮಿಲಿಟರಿ ಮೂಲಕ ಅಥವಾ ಸೈನಿಕ ಕಾರ್ಯಾಚರಣೆ ಮೂಲಕ ಅಥವಾ ಯುದ್ಧದ ಮೂಲಕ ಆ ರಾಷ್ಟ್ರವನ್ನು ಸೋಲಿಸಿ ತಾನು ಹೇಳಿದ ರೀತಿಯಲ್ಲಿ ಕೇಳುವಂತೆ ಮಾಡುವಂಥ ಒಂದು ಸಾಮರ್ಥ್ಯವನ್ನು ನಾವು ರಾಷ್ಟ್ರಶಕ್ತಿ ಅಥವಾ ರಾಷ್ಟ್ರಶಕ್ತಿಯನ್ನು ನಿರ್ಧರಿಸುವ ಅಂಶಗಳಲ್ಲಿ ನಾವು ಅದನ್ನು ಅಧ್ಯಯನ ಮಾಡುವಂಥದ್ದು ಬರುತ್ತೆ. ಮೊದಲನೇದಾಗಿ ಈಗ ರಾಷ್ಟ್ರಶಕ್ತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ರಾಷ್ಟ್ರಶಕ್ತಿ ಅಂತಂತಂದರೆ ಕೇವಲ ಒಂದು ಅಂಶ, ಎರಡು ಅಂಶಗಳಲ್ಲಿ ನಾವು ಅದನ್ನು ಮಾಡೋದಿಲ್ಲ. ಹಾರ್ಸ್ ಮತ್ತು ವೈಟಿಂಗ್ಸ್ರವರ ಪ್ರಕಾರ ರಾಷ್ಟ್ರಶಕ್ತಿಯನ್ನು ನಿರ್ಧರಿಸುವಂಥ ಅಂಶಗಳನ್ನು ಎರಡು ವರ್ಗಗಳಲ್ಲಿ ವರ್ಗೀಕರಣವನ್ನು ಮಾಡಿ ಅದನ್ನು ಅಧ್ಯಯನ ಮಾಡಿರೋದನ್ನು ನಾವು ನೋಡ್ಬೋದು. ನಮ್ಮ ಅಧ್ಯಯನದ ಅನುಕೂಲಕ್ಕೋಸ್ಕರನೂ ನಾವು ರಾಷ್ಟ್ರಶಕ್ತಿಯ ಅಂಶಗಳನ್ನು ಎರಡು ಭಾಗಗಳನ್ನಾಗಿ ವಿಭಾಗ ಮಾಡಿಕೊಂಡು ವರ್ಗೀಕರಿಸಿ ಅದನ್ನು ಅಧ್ಯಯನ ಮಾಡುವಂಥದ್ದು ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ಗೋಚರ ಅಂಶಗಳು ಅಥವಾ ಸ್ಥಿರ ಅಂಶಗಳು ಅಥವಾ ಭೌತಿಕ ಅಂಶಗಳು, ಇದನ್ನು ಟ್ಯಾಂಜಿಬಲ್ ಫ್ಯಾಕ್ಟರ್ಸ್ ಅಥವಾ ಎಲಿಮೆಂಟ್ಸ್ ಅಂತ ಕರೀತಾರೆ. ಎರಡನೇ ವರ್ಗೀಕರಣ ಏನಂತಂದರೆ ಅಗೋಚರ ಅಥವಾ ಅಸ್ಥಿರ ಅಥವಾ ಮಾನಸಿಕ ಅಂಶಗಳು, ಇದನ್ನು ಇಂಟ್ಯಾಂಜಿಬಲ್ ಫ್ಯಾಕ್ಟರ್ಸ್ ಅಥವಾ ಎಲಿಮೆಂಟ್ಸ್ ಅಂತ ಕರಿತೀವಿ. ಇದರಲ್ಲಿ ಮೊದಲನೇದಾಗಿ ಗೋಚರ ಅಂಶಗಳು ಅಥವಾ ಸ್ಥಿರ ಅಂಶಗಳು ಅಥವಾ ಭೌತಿಕ ಅಂಶಗಳು ಇದನ್ನು ತೆಗೆದುಕೊಳ್ಳೋಣ. ಅಂದರೆ ಇದನ್ನು ಟ್ಯಾಂಜಿಬಲ್ ಎಲಿಮೆಂಟ್ಸ್ ಅಥವಾ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಗೋಚರ ಅಂತಂದರೆ ನಮಗೆ ಗೊತ್ತಿರೋ ಹಾಗೆ ಕಣ್ಣಿಗೆ ಕಾಣುವಂಥದ್ದು, ಸ್ಪರ್ಶಕ್ಕೆ ಸಿಲುಕುವಂಥದ್ದು, ಕಿವಿಗೆ ಕೇಳುವಂತಹ ಒಂದು ವಸ್ತು.
ಯಾವುದೇ ವಸ್ತುವನ್ನು ನೋಡಿದಾಗ ಕಣ್ಣಿಗೆ ಕಾಣುವಂಥದ್ದು ಬರಬೇಕು, ಅಥವಾ ಸ್ಪರ್ಶಿಸಲು ಬಂದಾಗ ಅದನ್ನು ನೋಡುವಂಥದ್ದು ಅಥವಾ ಸ್ಪರ್ಶಕ್ಕೆ ಸಿಗುವಂಥ ಒಂದು ಅಂಶ. ಇದನ್ನು ನಾವು ಗೋಚರ ಅಂಶಗಳು ಅಂತ ಕರಿತೀವಿ. ಈ ಗೋಚರ ಅಂಶಗಳು ಅಥವಾ ಸ್ಥಿರ ಅಂಶಗಳು ಅಥವಾ ಭೌತಿಕ ಅಂಶಗಳು ಇವು ಯಾವಾಗಲೂ ಕೂಡ ಸ್ಥಿರವಾಗಿರುವಂಥ ಅಂಶಗಳು. ಹೆಸರೇ ಸೂಚಿಸುವ ಹಾಗೆ ಸ್ಥಿರವಾಗಿ ಇರುವಂಥದ್ದು. ಇದು ಆಗಾಗ ಅದು ಬದಲಾವಣೆಗೆ ಒಳಪಡುವುದಿಲ್ಲ. ಅದರಲ್ಲಿ ಮೊದಲನೇದಾಗಿ ಗೋಚರ ಅಂಶಗಳಲ್ಲಿ ಅಥವಾ ಸ್ಥಿರ ಅಂಶಗಳಲ್ಲಿ ಮೊದಲನೇದಾಗಿ ನಾವು ನೋಡುವಂಥದ್ದು ಭೌಗೋಳಿಕ ಅಂಶಗಳು, ಅಂದರೆ ಜಿಯೋಗ್ರಾಫಿಕಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ನಾವು ಒಂದು ದೇಶವನ್ನು, ಒಂದು ದೇಶದ ಶಕ್ತಿಯನ್ನು ಅಳೆಯುವಾಗ ಆ ದೇಶವು ಭೌಗೋಳಿಕವಾಗಿ ಯಾವ ರೀತಿಯಲ್ಲಿದೆ, ಆ ದೇಶವು ಗಾತ್ರದಲ್ಲಿ ಎಷ್ಟರ ಮಟ್ಟಿಗಿದೆ, ವಿಸ್ತಾರದಲ್ಲಿ ಎಷ್ಟರ ಮಟ್ಟಿಗಿದೆ, ಮತ್ತು ಆ ದೇಶದ ವಾಯುಗುಣ ಏನು, ಆ ದೇಶವು ಪ್ರಪಂಚದ ಭೂಗೋಳದ ಅಥವಾ ಭೂಪಟದ ಯಾವ ಸ್ಥಾನದಲ್ಲಿ ಇದೆ, ಪೊಸಿಷನ್ ಎಂಬುದರ ಆಧಾರದ ಮೇಲೆ ಆ ರಾಷ್ಟ್ರವು ಬಲಿಷ್ಠವಾಗಿರುವುದನ್ನು ಅಥವಾ ದುರ್ಬಲವಾಗಿರುವುದನ್ನು ನಾವು ನೋಡ್ತೇವೆ. ಆ ಭೌಗೋಳಿಕ ಅಂಶಗಳಲ್ಲೇ ಇನ್ನು ನಾವು ಒಂದು 5-6 ಬೇರೆಯ ಅಂದರೆ ವರ್ಗೀಕರಣವನ್ನು ಮಾಡಿ ಸಬ್ ಟಾಪಿಕ್ಸ್ಗಳನ್ನಾಗಿ ಮಾಡಿಕೊಂಡು ನಾವು ಅದನ್ನು ಅಧ್ಯಯನ ಮಾಡ್ತೀವಿ. ಭೌಗೋಳಿಕ ಅಂಶಗಳಲ್ಲೇ ನಾವು ಮೊದಲನೇದಾಗಿ ಅಧ್ಯಯನ ಮಾಡುವಂಥದ್ದು ಆ ಒಂದು ಗಾತ್ರ ಅಥವಾ ವಿಸ್ತಾರ, ಅಂದರೆ ಸೈಜ್ ಅನ್ನೋದರ ಬಗ್ಗೆ. ಒಂದು ರಾಷ್ಟ್ರ ಬಲಿಷ್ಠವೋ ಅಥವಾ ಕನಿಷ್ಠವೋ, ದುರ್ಬಲವೋ ಅಥವಾ ಸಬಲವೋ ಎಂಬುದು ಆ ಒಂದು ದೇಶದ ಗಾತ್ರ ಅಥವಾ ವಿಸ್ತಾರವನ್ನು ಅವಲಂಬಿಸಿರುತ್ತದೆ ಅಂತ. ಅಂದರೆ ಯಾವ ದೇಶವು ಗಾತ್ರದಲ್ಲಿ ಅಥವಾ ವಿಸ್ತಾರದಲ್ಲಿ ತುಂಬ ಬೃಹದಾಕಾರದಲ್ಲಿರುತ್ತದೋ ಅಂತಾರಾಷ್ಟ್ರಗಳು ಸಾಮಾನ್ಯವಾಗಿ ಬಲಿಷ್ಠವಾಗಿ ಇರುವುದನ್ನು ನಾವು ನೋಡ್ಬೋದು. ಉದಾಹರಣೆಗೆ ರಷ್ಯಾ, ಅಮೆರಿಕದಂಥ ರಾಷ್ಟ್ರಗಳು. ಯಾಕಂದರೆ ವಿಸ್ತಾರದಲ್ಲಿ ತುಂಬ ವಿಶಾಲವಾಗಿರುವಂಥ ರಾಷ್ಟ್ರಗಳ ಮೇಲೆ ಬೇರೆ ರಾಷ್ಟ್ರಗಳು ಆಕ್ರಮಣವನ್ನು ಮಾಡುವಂಥದ್ದು, ಆಕ್ರಮಣವನ್ನು ಮಾಡಿ ಅದನ್ನು ಕಬಳಿಸ್ಕೊಳ್ಳುವಂಥದ್ದು ಅಥವಾ ಅದನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥದ್ದನ್ನು ಮಾಡುವುದು ತುಂಬ ಕಠಿಣವಾಗಿರುತ್ತೆ. ಆದ್ದರಿಂದ ಈ ಒಂದು ರಾಷ್ಟ್ರದ ಶಕ್ತಿ ನಿರ್ಧಾರ ಮಾಡುವಂಥದ್ರಲ್ಲಿ ಭೌಗೋಳಿಕ ಅಂಶಗಳಲ್ಲಿ ಒಂದು ದೇಶದ ಗಾತ್ರ ಅಥವಾ ವಿಸ್ತಾರವು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಎರಡನೇದಾಗಿ ಭೌಗೋಳಿಕ ನೆಲೆ, ಅಂದರೆ ಜಿಯೋಗ್ರಫಿಕಲ್ ಪೊಸಿಷನ್. ಅಂದರೆ ಒಂದು ದೇಶವು ಪ್ರಪಂಚದ ಭೂಗೋಳದ ಯಾವ ಭಾಗದಲ್ಲಿ ನೆಲೆಯಲ್ಲಿ ನಿಂತಿದೆ ಇದೆ ಅನ್ನೋದರ ಮೇಲೆ ಒಂದು ರಾಷ್ಟ್ರದ ಸಾಮರ್ಥ್ಯ ಅಥವಾ ಶಕ್ತಿ ನಿರ್ಧಾರವಾಗುವಂಥದ್ದು. ಯಾವ ರಾಷ್ಟ್ರವು ಒಂದು ಪರ್ವತಗಳು, ಬೆಟ್ಟಗುಡ್ಡಗಳು, ನದಿ, ಸರೋವರ, ಈ ಥರ ಒಂದು ಸ್ವಾಭಾವಿಕವಾಗಿ ಇರುವಂತಹ ತಡೆಗೋಡೆಯಾಗಿರುವಂತಹ ಒಂದು ಏನು ಎಲಿಮೆಂಟ್ಸ್ ಇದಾವೋ ಅಥವಾ ಈ ಭೌಗೋಳಿಕವಾಗಿ ಇರುವಂತಹ ಈ ವಸ್ತುಗಳಿದಾವೋ ಅವೆಲ್ಲವೂ ಕೂಡ ಈ ಒಂದು ರಾಷ್ಟ್ರವನ್ನು ಸಬಲ ಅಥವಾ ದುರ್ಬಲ ರಾಷ್ಟ್ರವನ್ನಾಗಿ ಮಾಡೋದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದನ್ನು ನೋಡ್ಬೋದು. ಉದಾಹರಣೆಗೆ ಭಾರತಕ್ಕೆ ಹಿಮಾಲಯ ಪರ್ವತವು ಸ್ವಾಭಾವಿಕವಾಗಿ ಒಂದು ತಡೆಗೋಡೆಯಾಗಿ ಇರುವುದನ್ನು ನಾವು ನೋಡ್ಬೋದು. ಯಾಕಂದರೆ ಅದರಿಂದ ಚೀನಾದಿಂದ ಒದಗಿ ಬರುವಂತಹ ಅಂದರೆ ಭವಿಷ್ಯದಲ್ಲಿ ಒದಗಿ ಬರುವಂತಹ ಸಾಕಷ್ಟು ದಾಳಿಗಳನ್ನು ಹಿಮಾಲಯ ಪರ್ವತವು ತಡೆದಿರುವುದನ್ನು ನಾವು ನೋಡಬಹುದು. ಅದೇ ರೀತಿಯಲ್ಲಿ ಸಮುದ್ರವು ಇದ್ದಾಗ ಅಲ್ಲಿ ಇದು ಏನು ನೇವಿ ಅಂತ ಏನು ಹೇಳ್ತೀವಿ, ಅದರ ಒಂದು ಜಲಪಡೆಯನ್ನು ಬಲಿಷ್ಠಗೊಳಿಸಿ ಅದರ ಮೂಲಕ ರಾಷ್ಟ್ರ ರಕ್ಷಣೆಯನ್ನು ಮಾಡುವಂಥ ಒಂದು ಕೆಲಸ ಕಾರ್ಯಗಳನ್ನು ಆ ರಾಷ್ಟ್ರವು ಮಾಡುತ್ತೆ. ಉದಾಹರಣೆಗೆ ಇಂಗ್ಲೆಂಡ್ ದ್ವೀಪ ರಾಷ್ಟ್ರವಾಗಿರೋದ್ರಿಂದ ಅದು ಸ್ವಾಭಾವಿಕವಾಗಿಯೇ ತನ್ನ ಸುತ್ತಮುತ್ತ ಇದ್ದಂತಹ ಸಮುದ್ರದ ಮೂಲಕ ತಾನು ಇದರ ಮೂಲಕ ನೇವಿಯ ಮೂಲಕ ಜಲಪಡೆಯನ್ನು ತುಂಬ ಬಲಿಷ್ಠವಾಗಿ ಕಟ್ಟಿ ಜಗತ್ತನ್ನೇ ಆಳಿದ್ದಂತಹ ಇತಿಹಾಸವನ್ನು ನಾವು ಓದಿದ್ದೇವೆ. ಅದರಿಂದ ಒಂದು ರಾಷ್ಟ್ರವು ಯಾವ ಸ್ಥಾನದಲ್ಲಿದೆ, ಯಾವ ಪೊಸಿಷನಲ್ಲಿದೆ ಅನ್ನೋದು ಕೂಡ ಒಂದು ರಾಷ್ಟ್ರದ ಶಕ್ತಿ ಅಥವಾ ಸಾಮರ್ಥ್ಯವನ್ನು ನಿರ್ಧರಿಸುವಂಥ ಅಂಶಗಳಲ್ಲಿ ಪ್ರಮುಖವಾಗಿರುತ್ತೆ. ಆಮೇಲೆ ಮೂರನೇದಾಗಿ ಭೌಗೋಳಿಕ ಸ್ವರೂಪ ಹಾಗೂ ಆಕಾರ. ಅಂದರೆ ಯಾವ ದೇಶ ಭೌಗೋಳಿಕವಾಗಿ ಭೌಗೋಳಿಕ ಸ್ವರೂಪದಲ್ಲಿ ಉನ್ನತವಾದಂತಹ ತನಗೆ ಅನುಕೂಲವಾಗುವಂತಹ ಒಂದು ಅವಕಾಶವನ್ನು ಪಡೆದಿರುತ್ತದೋ ಆ ರಾಷ್ಟ್ರವು ಜಗತ್ತಿನಲ್ಲಿ ಬಲಿಷ್ಠವಾಗಿರುವುದನ್ನು ನಾವು ನೋಡ್ತೇವೆ. ಅದರಲ್ಲಿ ಈಗ ಉದಾಹರಣೆಗೆ ಅಮೇರಿಕ ಅಂತಾರಾಷ್ಟ್ರಗಳು, ರಷ್ಯಾ ಅಂತಾರಾಷ್ಟ್ರಗಳು ಇವು ಸಾಮಾನ್ಯವಾಗಿ ತುಂಬ ಬಲಿಷ್ಠವಾಗಿರೋದಕ್ಕೆ ಕಾರಣ ಸ್ವಾಭಾವಿಕವಾಗಿಯೇ ಇವರಿಗೆ ಸಿಕ್ಕಿರುವಂಥ ಒಂದು ಅವಕಾಶ.
ಅಂದರೆ ಅವರ ಭೂಪ್ರದೇಶ, ಸರೋವರ, ನದಿಗಳು, ಪರ್ವತಗಳು, ಖನಿಜ ಸಂಪನ್ಮೂಲಗಳು ಇವೆಲ್ಲವೂ ಕೂಡ ಆ ರಾಷ್ಟ್ರ ಬಲಿಷ್ಠವಾಗಿ ಬೆಳೆಯಲು ಪ್ರಮುಖ ಕಾರಣವಾಗಿರುತ್ತೆ. ಆಮೇಲೆ ನಾಲ್ಕನೇದಾಗಿ ವಾಯುಗುಣ, ಕ್ಲೈಮೇಟ್. ಯಾಕೆಂದರೆ ಕ್ಲೈಮೇಟ್ ಕೂಡ ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸುವಂಥ ಅಂಶಗಳಲ್ಲಿ ಬಹಳ ಪ್ರಮುಖವಾದಂಥ ಸ್ಥಾನವನ್ನು ಪಡೆದುಕೊಂಡಿರುತ್ತೆ. ಯಾಕಂದರೆ ಅತಿ ಶೀತ ಇರುವಂಥ ಪ್ರದೇಶದಲ್ಲಿರುವಂಥ ರಾಷ್ಟ್ರಗಳು ಬಲಿಷ್ಠವಾಗಿಲ್ಲ, ಅತಿ ಉಷ್ಣ ವಲಯದಲ್ಲಿರುವಂಥ ರಾಷ್ಟ್ರಗಳು ಕೂಡ ಬಲಿಷ್ಠವಾಗಿಲ್ಲ. ಶೀತ ವಲಯದಲ್ಲಿ ಉತ್ಪಾದನೆಗೆ ಬೇಕಾದಂತಹ ಚಟುವಟಿಕೆಗಳು ನಡೆಯೋದಿಲ್ಲ. ಉಷ್ಣ ವಲಯದಲ್ಲಿ ಜನರು ತುಂಬ ಉಷ್ಣದಿಂದ ಕೂಡಿದಂಥ ಒಂದು ವಾತಾವರಣ ಇರೋದರಿಂದ ಜನರು ಸೋಮಾರಿಗಳಾಗಿ ಕೃಷಿ ಚಟುವಟಿಕೆಗಳಲ್ಲಿ ಅಥವಾ ಇತರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳದೇ ಸೋಮಾರಿಗಳಾಗಿ ಆ ರಾಷ್ಟ್ರವು ದುರ್ಬಲವಾಗಿರುವುದನ್ನು ನಾವು ನೋಡಬಹುದು. ಅದರಿಂದ ಹೆಚ್ಚು ಶೀತ ಅಥವಾ ಹೆಚ್ಚು ಉಷ್ಣದಿಂದ ಕೂಡಿದ್ದಂತಹ ವಾತಾವರಣ ಇರುವಂಥ ರಾಷ್ಟ್ರಗಳು ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿಲ್ಲ. ಆದರೆ ಇವೆರಡರ ಮಧ್ಯೆ ಸಮಶೀತೋಷ್ಣ ವಲಯದಲ್ಲಿರುವಂತಹ ರಾಷ್ಟ್ರಗಳೇನಿದಾವೋ ಅವು ಬಲಿಷ್ಠವಾಗಿ ಬೆಳೆದಿರುವುದನ್ನು ನಾವು ನೋಡಬಹುದು. ಉದಾಹರಣೆ ನೋಡಿ, ಈಗ ಉತ್ತರ ಅಮೆರಿಕಾ ಮತ್ತು ಏಷ್ಯಾ, ಆಫ್ರಿಕಾ ರಾಷ್ಟ್ರಗಳಲ್ಲಿ ಸಾಮಾನ್ಯವಾಗಿ ಈ ವಲಯದಲ್ಲಿರುವಂಥ ರಾಷ್ಟ್ರಗಳು ಅಷ್ಟೊಂದು ಬಲಿಷ್ಠವಾಗಿ ಬೆಳೆದಿಲ್ಲ. ಕಾರಣ ಇದಕ್ಕೆ ಸ್ವಾಭಾವಿಕ ಅಂಶಗಳು ಕಾರಣವಾಗಿರುತ್ತವೆ. ಅದರಿಂದ ಹೆಚ್ಚಾಗಿ ಯಾವ ರಾಷ್ಟ್ರ ಸಮಶೀತೋಷ್ಣ ವಲಯದಲ್ಲಿ ಇದೆಯೋ ಆ ರಾಷ್ಟ್ರಗಳು ಸಾಮರ್ಥ್ಯದಲ್ಲಿ ಮತ್ತು ಸೈನಿಕವಾಗಿಯೂ ಕೂಡ ತುಂಬ ಬಲಿಷ್ಠವಾಗಿ ಬೆಳೆದಿರೋದನ್ನು ನಾವು ನೋಡಬಹುದು. ಇನ್ನೊಂದು ಐದನೇ ಅಂಶ ಭೌಗೋಳಿಕ ಅಂಶಗಳಲ್ಲಿ ಭೂ ರಾಜಕೀಯ, ಅಂದರೆ ಜಿಯೋಪಾಲಿಟಿಕ್ಸ್. ಅಂದರೆ ರಾಜಕೀಯದ ಮೇಲೆ ಭೌಗೋಳಿಕ ಅಂಶಗಳು ಪ್ರಭಾವ ಬೀರುವುದನ್ನು ನಾವು ಭೂ ರಾಜಕೀಯ ಅಂದರೆ ಜಿಯೋಪಾಲಿಟಿಕ್ಸ್ ಅಂತ ಕರಿತೀವಿ. ಯಾವುದೇ ಒಂದು ದೇಶದ ರಾಜಕೀಯದ ಮೇಲೆ ಭೌಗೋಳಿಕ ಅಂಶಗಳು ಬಹಳ ಪ್ರಭಾವವನ್ನು ಬೀರುವುದನ್ನು ನಾವು ನೋಡ್ತೇವೆ. ಅದರಿಂದ ಯಾವುದೇ ಒಂದು ದೇಶ ಬಲಿಷ್ಠವಾಗಿ ಬೆಳಿಬೇಕಾದ್ರೆ ಭೌಗೋಳಿಕ ಅಂಶಗಳು ಅದರ ಮೇಲೆ ತುಂಬ ಪ್ರಭಾವ ಬೀರುವುದನ್ನು ನಾವು ನೋಡಬಹುದು. ಎರಡನೇದಾಗಿ ಗೋಚರ ಅಂಶಗಳಲ್ಲಿ ಜನಸಂಖ್ಯೆ, ಪಾಪ್ಯುಲೇಷನ್ ಅಂತ ಕರಿತೀವಿ. ಈಗ ಈ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆಯನ್ನು ನಾವು ಎರಡು ರೀತಿಯಲ್ಲಿ ವಿಂಗಡಣೆ ಮಾಡಿ ಅಧ್ಯಯನವನ್ನು ಮಾಡ್ತೀವಿ. ಅಂದರೆ ಜನಸಂಖ್ಯೆಯನ್ನು ಒಂದೇ ರೀತಿಯಲ್ಲಿ ಅಧ್ಯಯನ ಮಾಡೋಕ್ಕೆ ಸಾಧ್ಯವಿಲ್ಲ, ಒಂದೇ ರೀತಿಯ ಗುಣವನ್ನು ಹೊಂದಿರುವಂಥದ್ದನ್ನು ನಾವು ನೋಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಜನಸಂಖ್ಯೆಯನ್ನು ಎರಡು ಭಾಗಗಳನ್ನಾಗಿ ಅಧ್ಯಯನವನ್ನು ಮಾಡುತ್ತೇವೆ. ಅದರಲ್ಲಿ ಒಂದನೇದು ಜನಸಂಖ್ಯೆಯ ಗಾತ್ರ ಅಥವಾ ಕ್ವಾಂಟಿಟಿ ಆಫ್ ಪಾಪ್ಯುಲೇಷನ್. ಎರಡನೇದು ಜನಸಂಖ್ಯೆಯ ಗುಣಮಟ್ಟ, ಕ್ವಾಂಟಿಟಿ ಆಫ್ ಪಾಪ್ಯುಲೇಷನ್. ಆದಮೇಲೆ ಎರಡನೇ ಅಂಶ ಏನಂತಂದರೆ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್, ಅಂದರೆ ಜನಸಂಖ್ಯೆ ಗಾತ್ರ ಮತ್ತು ಜನಸಂಖ್ಯೆ ಗುಣಮಟ್ಟ ಅನ್ನೋದ್ರ ಬಗ್ಗೆ. ಅದರಲ್ಲಿ ಜನಸಂಖ್ಯೆ ಗಾತ್ರವನ್ನು ನೋಡೋದಾದರೆ ಯಾವುದೇ ಒಂದು ದೇಶ ಜನಸಂಖ್ಯೆಯಲ್ಲಿ ಯಥೇಚ್ಛವಾದ ಜನಸಂಖ್ಯೆಯನ್ನು ಹೊಂದಿರುತ್ತೋ ಆ ದೇಶದಲ್ಲಿ ಸೈನ್ಯಕ್ಕೆ ಬೇಕಾಗುವಂಥ ಒಂದು ಮಾನವ ಸಂಪನ್ಮೂಲ ಯಥೇಚ್ಛವಾಗಿ ಸಿಗೋದ್ರಿಂದ ಆ ದೇಶವು ಸೈನಿಕವಾಗಿ ಮತ್ತು ಇತರೆ ಅಂಶಗಳ ಆಧಾರದ ಮೇಲೆ ಆ ದೇಶವು ಬಲಿಷ್ಠವಾಗಿದೆ, ಸದೃಢವಾಗಿದೆ ಅಂತ ಹೇಳ್ಬೋದು. ಮತ್ತು ಆ ದೇಶವು ತನಗೆ ಬೇಕಾಗುವಂಥ ಅಂದರೆ ಆಹಾರಕ್ಕೆ ಬೇಕಾಗುವಂಥ ದವಸ ಧಾನ್ಯಗಳನ್ನು, ಆಹಾರ ಉತ್ಪಾದನೆಗಳನ್ನು ಮಾಡಿಕೊಳ್ಳೋದಕ್ಕೂ ಜನಸಂಖ್ಯೆ ಬಹಳ ಪ್ರಮುಖವಾಗಿರುತ್ತೆ. ಅದರಿಂದ ಒಂದು ದೇಶದ ಶಕ್ತಿಯನ್ನು ನಿರ್ಧರಿಸುವಂಥ ಅಂಶಗಳಲ್ಲಿ ಆ ದೇಶದಲ್ಲಿರುವಂಥ ಜನಸಂಖ್ಯೆಯು ಕೂಡ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಆದರೆ ಆಧುನಿಕವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳೆದಿರೋದ್ರಿಂದ ಜನಸಂಖ್ಯೆಯೇ ಒಂದು ದೇಶದ ಶಕ್ತಿಯನ್ನು ನಿರ್ಧರಿಸುತ್ತದೆ ಎಂದು ಹೇಳುವುದು ಸ್ವಲ್ಪ ಕಷ್ಟ. ಯಾಕಂತಂದರೆ ಆಧುನಿಕ ಜಗತ್ತಿನಲ್ಲಿ ಚೀನಾ ಮತ್ತು ಭಾರತ ಜಗತ್ತಿನಲ್ಲೇ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿದ್ದಾಗ್ಯೂ ಕೂಡ ಅಮೆರಿಕ, ರಷ್ಯಾ, ಫ್ರಾನ್ಸ್ ಇಂಥ ರಾಷ್ಟ್ರಗಳಿಗಿಂತ ನಾವು ಬಲಿಷ್ಠ ರಾಷ್ಟ್ರಗಳು ಅಂತ ಹೇಳೋಕ್ಕಾಗೋದಿಲ್ಲ. ಜನಸಂಖ್ಯೆ ಆಧಾರದ ಮೇಲೇ ನಾವು ಒಂದು ದೇಶದ ಶಕ್ತಿಯನ್ನು ಅಳೆಯುವುದಾದರೆ ಇಷ್ಟೊತ್ತಿಗೆ ಚೀನಾ ಮತ್ತು ಭಾರತ ಜಗತ್ತಿನ ಸೂಪರ್ ಪವರ್ ರಾಷ್ಟ್ರ ಆಗಬೇಕಾಗಿತ್ತು. ಆದರೆ ಅದು ಆಗಿಲ್ಲ. ಆದ್ದರಿಂದ ಜನಸಂಖ್ಯೆ ಒಂದನ್ನೇ ನಾವು ದೇಶದ ಒಂದು ಶಕ್ತಿ ಸಾಮರ್ಥ್ಯವನ್ನು ಅಳೆಯುವಂಥ ಸಾಧನವನ್ನಾಗಿ ನಾವು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆದರೂ ಕೂಡ ಜನಸಂಖ್ಯೆ ಒಂದು ದೇಶದ ಶಕ್ತಿ ಸಾಮರ್ಥ್ಯವನ್ನು ನಿರ್ಧರಿಸುವ ಅಂಶಗಳಲ್ಲಿ ಅದು ಕೂಡ ಒಂದಾಗಿರುತ್ತೆ. ಅದರಿಂದನೇ ವಾಲ್ಟರ್ ಹೇಳೋ ಪ್ರಕಾರ ಯಾವ ದೇಶದಲ್ಲಿ ಸೈನ್ಯ ಅತಿ ದೊಡ್ಡದಾಗಿರುತ್ತೋ ಆ ಸೈನ್ಯಕ್ಕೆ ಜಯ ಎಂದಿಗೂ ದಕ್ಕುತ್ತದೆ
ಎಂದು ವಾಲ್ಟರ್ ಹೇಳೋ ಪ್ರಕಾರ ಯಾವ ದೇಶದಲ್ಲಿ ಸೈನ್ಯ ದೊಡ್ಡದಿರುತ್ತೋ ಆ ದೇಶದ ಒಂದು ಶಕ್ತಿ ಸಾಮರ್ಥ್ಯನೂ ದೊಡ್ಡದಾಗಿರುತ್ತೆ ಅನ್ನೋ ಅರ್ಥವನ್ನು ತಿಳಿದುಕೊಳ್ಳಬಹುದು. ಎರಡನೇದಾಗಿ ಜನಸಂಖ್ಯೆ ಗುಣಮಟ್ಟ. ನಾವು ಮೊದಲೇ ಹೇಳಿದೆ, ಜನಸಂಖ್ಯೆ ಒಂದೇ ಇದ್ದರೆ ಒಂದು ದೇಶ ಬಲಿಷ್ಠ ಅಥವಾ ದುರ್ಬಲ ಅಂತ ಹೇಳೋಕೆ ಆಗೋದಿಲ್ಲ. ಯಾಕಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂಥ ಚೀನಾ, ಭಾರತ ಆ ಒಂದು ಲೆಕ್ಕದಲ್ಲಿ ನಾವು ನೋಡಿದಾಗ ಯಾವಾಗಲೂ ಅದು ಸೂಪರ್ ಪವರ್ ರಾಷ್ಟ್ರ ಆಗಬೇಕಾಗಿತ್ತು. ಆದರೆ ಜನಸಂಖ್ಯೆ ಗಾತ್ರ ಒಂದನ್ನೇ ಇಟ್ಕೊಂಡು ನಾವು ಅದು ಸೂಪರ್ ಪವರ್ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕಿಂತ ಮೊದಲು, ಅದಕ್ಕಿಂತ ಹೆಚ್ಚಾಗಿ ನಮಗೆ ಜನಸಂಖ್ಯೆ ಗುಣಮಟ್ಟ ಬಹಳ ಪ್ರಮುಖವಾದಂಥದ್ದು. ಯಾವುದೇ ದೇಶ ಜನಸಂಖ್ಯೆನೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾಗ್ಯೂ ಕೂಡ ಆ ಜನಸಂಖ್ಯೆ ಗುಣಮಟ್ಟದಿಂದ ಕೂಡದೇ ಇದ್ದರೆ ಅದು ರಾಷ್ಟ್ರೀಯ ಒಂದು ಏನು ನ್ಯಾಷನಲ್ ವೇಸ್ಟ್ ಅಥವಾ ರಾಷ್ಟ್ರಕ್ಕೆ ಅದು ಒಂದು ರೀತಿಯಲ್ಲಿ ಅಪಾಯಕಾರಿಯಾಗಿ ಪರಿಣಮಿಸುವುದನ್ನು ಮತ್ತು ಆ ಜನಸಂಖ್ಯೆಯೇ ಒಂದು ರಾಷ್ಟ್ರದ ಶಕ್ತಿಯನ್ನು ದುರ್ಬಲಗೊಳಿಸುವಂಥ ಅಂಶವಾಗಿ ಪರಿಣಮಿಸುತ್ತೆ. ಆದ್ದರಿಂದ ನಾವು ಜನಸಂಖ್ಯೆಯ ಗುಣಮಟ್ಟ ಬಹಳ ಪ್ರಮುಖವಾಗಿರುತ್ತೆ. ಯಾವ ದೇಶದ ಜನಸಂಖ್ಯೆ ವೈದ್ಯಕೀಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ವಿಜ್ಞಾನ ತಂತ್ರಜ್ಞಾನ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ, ಅಣು ವಿಜ್ಞಾನ, ಅಣು ತಂತ್ರಜ್ಞಾನದಲ್ಲಿ, ಸೈನಿಕ ತಂತ್ರಜ್ಞಾನದಲ್ಲಿ ಹೆಚ್ಚು ಪ್ರಾವೀಣ್ಯತೆಯನ್ನು ಪಡೆದಿದೆಯೋ ಆ ರಾಷ್ಟ್ರವು ಜಗತ್ತಿನಲ್ಲಿ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿರುವುದನ್ನು ನಾವು ನೋಡ್ಬೋದು. ಉದಾಹರಣೆಗೆ ಅಮೇರಿಕಾ, ರಷ್ಯಾ, ಫ್ರಾನ್ಸ್, ಜರ್ಮನಿ, ಜಪಾನ್ ಅಂತಾರಾಷ್ಟ್ರಗಳು ಕೂಡ ಸಾಕಷ್ಟು ಜನಸಂಖ್ಯೆ ಗುಣಮಟ್ಟವನ್ನು ಇರಿಸಿಕೊಂಡು ತನ್ನ ರಾಷ್ಟ್ರದ ಬೆಳವಣಿಗೆಯಲ್ಲಿ ಆ ಜನಸಂಖ್ಯೆಯನ್ನು ಬಳಸಿಕೊಂಡು ಪ್ರಗತಿ ಪಥದತ್ತ ಸಾಗ್ತಾ ಇರೋದನ್ನು ನಾವು ನೋಡಬಹುದು. ಆಮೇಲೆ ಗೋಚರ ರಾಷ್ಟ್ರಶಕ್ತಿಯನ್ನು ನಿರ್ಧರಿಸುವ ಅಂಶಗಳಲ್ಲಿ ಮೊದಲನೇದಾಗಿ ಗೋಚರ ಅಥವಾ ಸ್ಥಿರ ಅಂಶಗಳಲ್ಲಿ ನಾವು ಮೂರನೇದಾಗಿ ಅಧ್ಯಯನ ಮಾಡುವಂಥ ಅಂಶ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅಂದರೆ ಯಾವುದೇ ಒಂದು ದೇಶವನ್ನು ಒಂದು ಬಲಿಷ್ಠವಾದಂಥ ದೇಶ ಅಥವಾ ಸೂಪರ್ ಪವರ್ ಅಂತ ಅನ್ಕೋಬೇಕಾದ್ರೆ, ಅಥವಾ ತುಂಬ ಶಕ್ತಿಶಾಲಿ ರಾಷ್ಟ್ರ ಅಂದ್ಕೋಬೇಕಾದ್ರೆ ಆ ದೇಶ ಹೊಂದಿರುವಂತಹ ಮಾನವ ಸಂಪನ್ಮೂಲ, ಸ್ವಾಭಾವಿಕ ಸಂಪನ್ಮೂಲ, ಆರ್ಥಿಕ ಸಂಪನ್ಮೂಲಗಳು ಇದ್ದರೆ ಒಂದೇ ಸಾಲದು. ಆ ದೇಶ ಅದನ್ನು, ಅಂದರೆ ಸ್ವಾಭಾವಿಕ ಸಂಪನ್ಮೂಲಗಳನ್ನು ಯಾವ ರೀತಿಯಲ್ಲಿ ಬಳಸಿಕೊಂಡು ಆ ದೇಶದ ಪ್ರಗತಿಗೆ ಅಥವಾ ಅಭಿವೃದ್ಧಿಗೆ ಅದನ್ನು ತೊಡಗಿಸಿಕೊಳ್ಳಬೇಕು ಎಂಬ ಜ್ಞಾನವನ್ನು ಹೊಂದಿರುವುದನ್ನು ನಾವು ಇಲ್ಲಿ ಒಂದು ತಂತ್ರಜ್ಞಾನ ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿ ಅಂತ ಕರಿತೀವಿ. ಯಾವ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿ ಅತಿ ಹೆಚ್ಚಿನ ಮಟ್ಟದಲ್ಲಾಗಿದೆಯೋ ಆ ದೇಶವು ಸ್ವಾಭಾವಿಕವಾಗಿ ಒಂದು ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿರುವುದನ್ನು ನಾವು ನೋಡ್ತೇವೆ. ಉದಾಹರಣೆಗೆ ಅಮೆರಿಕವನ್ನು ತೆಗೆದುಕೊಂಡಾಗ ಅಮೆರಿಕ ಒಂದು ಸಂಶೋಧನೆಗೆ ಹೆಸರುವಾಸಿಯಾದಂತಹ ಒಂದು ದೇಶ ಈ ಒಂದು ವಿಚಾರವನ್ನು ತಗೊಂಡಾಗ. ಆಮೇಲೆ ರಷ್ಯನ್ನರ ವಿಚಾರವನ್ನು ತಗೊಂಡಾಗ ಅವರು ಯಾವಾಗಲೂ ಕೂಡ ಯುದ್ಧ ಪ್ರಿಯರು, ಮತ್ತು ಯಾವಾಗಲೂ ಕೂಡ ಬೇಗ ಈ ಯುದ್ಧಕ್ಕೆ ತೊಡಗುವಂತಹ ಒಂದು ಪ್ರೇರಣೆಯನ್ನು ನೀಡಿದಾಗ ಬೇಗ ಅದಕ್ಕೆ ತೊಡಗಿಸಿಕೊಳ್ಳುವವರು, ಜೊತೆಗೆ ಸಾಹಸಿಗಳು. ಮತ್ತು ಈ ಏಷ್ಯಾ ಖಂಡದ ಜನ ಅಂತ ಏನು ಹೇಳ್ತೀವಿ, ಈ ಜನರು ತುಂಬ ಕಠಿಣ ಪರಿಶ್ರಮಿಗಳು. ಈ ರೀತಿಯಲ್ಲಿ ಅವರ ಸ್ವಭಾವವನ್ನು ನಾವು ಜನಸಂಖ್ಯೆಯನ್ನು ಅಧ್ಯಯನ ಮಾಡುವಾಗ ನಾವು ಅದನ್ನು ತಿಳ್ಕೊಳ್ತೀವಿ. ಅದರಿಂದ ಜನಸಂಖ್ಯೆ ಗುಣಮಟ್ಟ ಅನ್ನೋದು ಒಂದು ರಾಷ್ಟ್ರದ ಪ್ರಗತಿ, ಅಭಿವೃದ್ಧಿ ಅಥವಾ ಒಂದು ರಾಷ್ಟ್ರ ಬಲಿಷ್ಠವೋ ಅಥವಾ ದುರ್ಬಲವೋ ಎಂಬುದನ್ನು ಅದರ ಮೂಲಕ ನಾವು ತಿಳಿದುಕೊಳ್ತೇವೆ. ಆಮೇಲೆ ನಾಲ್ಕನೇ ಅಂಶ ನೈಸರ್ಗಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್. ಯಾವುದೇ ಒಂದು ರಾಷ್ಟ್ರ ಒಂದು ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಬೇಕಾದ್ರೆ ಆ ರಾಷ್ಟ್ರವು ಸಾಕಷ್ಟು ಪ್ರಮಾಣದಲ್ಲಿ ಸ್ವಾಭಾವಿಕ ಸಂಪನ್ಮೂಲವನ್ನು ಹೊಂದಿರಬೇಕಾಗತ್ತೆ. ಯಾಕಂದರೆ ಯಾವುದೇ ಒಂದು ದೇಶ ಪ್ರಗತಿಯನ್ನು ಹೊಂದಬೇಕಾದ್ರೆ ಅದರ ಕೈಗಾರಿಕೆಗಳಿಗೆ ಬೇಕಾಗುವಂಥ ಖನಿಜ ಸಂಪನ್ಮೂಲಗಳು, ಕಚ್ಚಾ ಪದಾರ್ಥಗಳು ಸಿಗಬೇಕಾಗತ್ತೆ. ಅದರಿಂದ ಯಾವ ದೇಶದಲ್ಲಿ ಮ್ಯಾಂಗನೀಸ್, ಈ ಕಬ್ಬಿಣದ ಅಂಶಗಳು, ಮತ್ತು ಅಣುಶಕ್ತಿಗೆ ಬೇಕಾಗುವಂಥ ಥೋರಿಯಂ, ಯುರೇನಿಯಂ, ಈ ಅಂಶಗಳು ಯಥೇಚ್ಛ ಪ್ರಮಾಣದಲ್ಲಿ ಕಲ್ಲಿದ್ದಲು ಮತ್ತು ತೈಲ, ಉದಾಹರಣೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ, ಕಚ್ಚಾ ತೈಲ ಹೆಚ್ಚು ಪ್ರಮಾಣದಲ್ಲಿ ಸಿಗುವಂಥ ರಾಷ್ಟ್ರಗಳು ಯಾವ್ಯಾವುದೋ ಅವೆಲ್ಲವೂ ಕೂಡ ಸಾಮಾನ್ಯವಾಗಿ ಬಲಿಷ್ಠವಾಗಿರುವಂಥ, ಆರ್ಥಿಕವಾಗಿ ಸದೃಢವಾಗಿರುವಂಥದ್ದು, ಸೈನಿಕವಾಗಿ ಸದೃಢವಾಗಿರುವಂಥ ರಾಷ್ಟ್ರಗಳಾಗಿರ್ತವೆ. ಅದರಿಂದ ಸ್ವಾಭಾವಿಕ ಸಂಪನ್ಮೂಲವನ್ನು ಹೊಂದಿರುವಂತಹ ರಾಷ್ಟ್ರಗಳು ಸ್ವಾಭಾವಿಕವಾಗಿಯೇ
ಅವು ಶಕ್ತಿಶಾಲಿ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿರುವುದನ್ನು ನಾವು ನೋಡಬಹುದು. ಅದರಲ್ಲಿ ಈಗ ಗಲ್ಫ್ ರಾಷ್ಟ್ರಗಳು, ಯಾಕಂದರೆ ಅದರಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿಗೋದ್ರಿಂದ ಆ ರಾಷ್ಟ್ರಗಳು ಆರ್ಥಿಕವಾಗಿ ತುಂಬ ಪ್ರಬಲವಾಗಿದ್ದಾವೆ. ಜೊತೆಗೆ ಅಮೇರಿಕ ಅಂತ ರಾಷ್ಟ್ರಗಳು, ರಷ್ಯಾ ಅಂತ ರಾಷ್ಟ್ರಗಳು, ಇಂಗ್ಲೆಂಡ್ ಇವೆಲ್ಲವೂ ಕೂಡ ಸ್ವಾಭಾವಿಕ ಸಂಪನ್ಮೂಲಗಳನ್ನು ಯಥೇಚ್ಛ ಪ್ರಮಾಣದಲ್ಲಿ ಹೊಂದಿರೋದ್ರಿಂದ ಅದನ್ನು ಸದುಪಯೋಗಪಡಿಸಿಕೊಂಡು ಆ ರಾಷ್ಟ್ರಗಳು ಇಂದು ಜಗತ್ತಿನಲ್ಲಿ ತುಂಬ ಬಲಿಷ್ಠ ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ಮಿರೋದನ್ನು ನಾವು ನೋಡ್ಬೋದು. ಆಮೇಲೆ ಐದನೇದಾಗಿ ಆರ್ಥಿಕ ಅಂಶಗಳು. ಯಾಕಂದರೆ ಒಂದು ದೇಶವನ್ನು ಕೇವಲ ಇತರೆ ಅಂಶಗಳನ್ನು ಅಧ್ಯಯನ ಮಾಡಿ ಅದರ ಆಧಾರದ ಮೇಲೆ ಶಕ್ತಿವಂತ ರಾಷ್ಟ್ರಗಳು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಯಾವುದೇ ಒಂದು ರಾಷ್ಟ್ರ ಪ್ರಬಲವಾಗಿ ಶಕ್ತಿಯುತವಾಗಿ ಬೆಳೆದಿದೆ ಅಂದರೆ ಆರ್ಥಿಕ ಅಂಶಗಳು ಅದಕ್ಕೆ ಮೂಲ ಕಾರಣವಾಗಿರ್ತವೆ. ಯಾವ ದೇಶ ಆರ್ಥಿಕವಾಗಿ ಸದೃಢವಾಗಿ ಪ್ರಬಲವಾಗಿ ಬೆಳೆದಿದ್ದವೋ ಅವು ಸೈನಿಕವಾಗಿಯೂ ಬೆಳೆದಿದ್ದಾವೆ ಮತ್ತು ರಾಜಕೀಯವಾಗಿಯೂ ಬೆಳೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಭಾವ ಬೀರುವಂಥ ಶಕ್ತಿಯನ್ನು ಗಳಿಸಿಕೊಂಡಿರುವಂಥದ್ದನ್ನು ನಾವು ನೋಡ್ಬೋದು. ಅದರಿಂದ ಆರ್ಥಿಕ ಅಂಶಗಳು ಏನಿದಾವೋ ಇವು ಒಂದು ರಾಷ್ಟ್ರದ ಒಂದು ಶಕ್ತಿ ಸಾಮರ್ಥ್ಯವನ್ನು ನಿರ್ಧರಿಸುವಂತಹ ಒಂದು ಅಂಶಗಳಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಬರುತ್ತೆ. ಆಮೇಲೆ ಆರನೇದಾಗಿ ಕಚ್ಚಾ ವಸ್ತುಗಳು, ರಾ ಮೆಟೀರಿಯಲ್ಸ್. ಅಂದರೆ ಒಂದು ರಾಷ್ಟ್ರದಲ್ಲಿ ಸ್ವಾಭಾವಿಕ ಸಂಪನ್ಮೂಲಗಳು ಜೊತೆಗೆ ಕಚ್ಚಾ ಪದಾರ್ಥಗಳು. ಯಾಕೆಂದರೆ ಕಚ್ಚಾ ಪದಾರ್ಥಗಳು ಸಿಗದೆ ಹೋದರೆ ತನ್ನ ಕೈಗಾರಿಕೆಗಳಿಗೆ ಬೇಕಾಗುವಂಥ ವಸ್ತುಗಳನ್ನು ತರಿಸಿಕೊಳ್ಳಲು ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಏನಾಗುತ್ತೆ, ಬೇರೆ ರಾಷ್ಟ್ರಗಳ ಒಂದು ಕೈಗೊಂಬೆ ಅಥವಾ ಅಡಿಯಾಳಾಗಿ ಇದ್ದು ತಾನು ಸಾರ್ವಭೌಮ ರಾಷ್ಟ್ರವಾಗಿದ್ದರೂ ಕೂಡ ಇನ್ನೊಂದು ರಾಷ್ಟ್ರದ ಒಂದು ಪ್ರಭಾವಕ್ಕೆ ಒಳಗಾಗಿ ತಾನು ಹೇಳಿದ್ದಂತೆ ಕೇಳಿಕೊಂಡು ತಾನು ಇರಬೇಕಾಗುವಂಥ ಪರಿಸ್ಥಿತಿ ಬರೋದರಿಂದ ತಾನು ಸ್ವತಂತ್ರವಾಗಿ ವಿದೇಶಾಂಗ ನೀತಿಯನ್ನು ನಿರ್ಧರಿಸಲು ಆ ರಾಷ್ಟ್ರದಿಂದ ಸಾಧ್ಯವಾಗುವುದಿಲ್ಲ. ಅದರಿಂದ ಕಚ್ಚಾ ಪದಾರ್ಥಗಳನ್ನು ಸ್ವಯಂ ಆಗಿ ಉತ್ಪಾದನೆ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥ ರಾಷ್ಟ್ರಗಳು ಜಗತ್ತಿನಲ್ಲಿ ಒಂದು ಶಕ್ತಿಯುತ ರಾಷ್ಟ್ರವಾಗಿ ಬೆಳೆದಿರೋದನ್ನು ನಾವು ನೋಡ್ಬೋದು. ಉದಾಹರಣೆಗೆ ಈಗ ಮಲೇಷಿಯಾ ಜಗತ್ತಿನಲ್ಲಿ ಅತಿ ಹೆಚ್ಚಿನ ರಬ್ಬರ್ ಉತ್ಪಾದನೆಯನ್ನು ಮಾಡ್ತಾ ಇತ್ತು. ಅದು ಜಗತ್ತಿನಲ್ಲಿ ಇತರೆ ರಾಷ್ಟ್ರಗಳಿಗೆ ರಫ್ತನ್ನು ಮಾಡ್ತಿತ್ತು. ಆದರೆ ಅಮೇರಿಕಾದಲ್ಲಿ ಏನು ಸ್ವಾಭಾವಿಕವಾಗಿ ಸಿಗುವಂತಹ ರಬ್ಬರನ್ನು ಬೇರೆ ರಾಷ್ಟ್ರದಿಂದನೇ ತೆಗೆದುಕೊಂಡು ತಾನು ತನಗೆ ರಬ್ಬರ್ ಉತ್ಪಾದನೆಯನ್ನು ಮಾಡ್ಕೋಬೇಕಾಗಿತ್ತು. ಆದರೆ ಇದರ ಅವಲಂಬನೆಯನ್ನು ತಡೆಗಟ್ಟುವಂಥ ಒಂದು ಉದ್ದೇಶದಿಂದ ಅಮೇರಿಕ ಏನು ಮಾಡ್ತು ಅಂತಂದರೆ ಕೃತಕ ರಬ್ಬರನ್ನು ಉತ್ಪಾದನೆ ಮಾಡುವಂಥ ಒಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿತ್ತು. ಅದನ್ನು ಸಿಂಥೆಟಿಕ್ಸ್ ಟೆಕ್ನಾಲಜಿಯ ಮೂಲಕ ಅದನ್ನು ಸಿಂಥೆಟಿಕ್ ರಬ್ಬರ್ ಅಂತ ಕರಿತೀವಿ. ಅದರ ಮೂಲಕ ತಾನು ಇತರೆ ರಾಷ್ಟ್ರಗಳ ಮೇಲೆ ಅವಲಂಬನೆ ಆಗದೇನೆ ತಾನು ಸ್ವಂತ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಿಂಥೆಟಿಕ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಸಿಂಥೆಟಿಕ್ ರಬ್ಬರನ್ನು ಉತ್ಪಾದನೆ ಮಾಡಿ ಈಗ ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬನೆ ಆಗದೇನೆ ಸ್ವತಂತ್ರವಾಗಿ ತಾನೇ ಉತ್ಪಾದನೆ ಮಾಡಿಕೊಂಡಿರುವುದನ್ನು ನಾವು ನೋಡ್ಬೋದು. ಇದು ಒಂದು ರಾಷ್ಟ್ರದ ಒಂದು ಶಕ್ತಿಯನ್ನು ನಿರ್ಧರಿಸುವಂಥ ಅಂಶಗಳಲ್ಲಿ ಕಚ್ಚಾ ಪದಾರ್ಥಗಳು ಬಹಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತವೆ ಅನ್ನೋದಾಯಿತು. ಇಷ್ಟು ಅಂಶಗಳು ಈ ರಾಷ್ಟ್ರಶಕ್ತಿಯನ್ನು ನಿರ್ಧರಿಸುವ ಅಥವಾ ರಾಷ್ಟ್ರಶಕ್ತಿಯ ಅಂಶಗಳಲ್ಲಿ ಮೊದಲೇ ಅಂಶವಾದಂಥ ಗೋಚರ ಅಥವಾ ಸ್ಥಿರ ಅಥವಾ ಭೌತಿಕ ಅಂಶಗಳ ಬಗ್ಗೆ ಆಯಿತು. ಎರಡನೇ ಅಂಶ ಒಂದಿದೆ. ಆ ಅಂಶ ಏನಂತಂದರೆ ಅಗೋಚರ ಅಥವಾ ಅಸ್ಥಿರ ಅಥವಾ ಮಾನಸಿಕ ಅಂಶಗಳು ಅಂತ ಎರಡನೇ ಅಂಶ. ಅದು ನಾವು ಈ ಹೆಸರೇ ಸೂಚಿಸುವ ಹಾಗೆ ಅಗೋಚರ ಅಂತಂದರೆ, ಅಸ್ಥಿರ ಅಂತಂದರೆ ಕಣ್ಣಿಗೆ ಕಾಣಿಸದೇ ಇರುವಂಥದ್ದು, ಸ್ಪರ್ಶಕ್ಕೆ ನಿಲುಕುವಂಥ ಇಲ್ಲದೆ ಇರುವಂಥದ್ದು, ಅದು ಮಾನಸಿಕ ಅಂಶ. ಅದನ್ನು ನಾವು ಇಂಟ್ಯಾಂಜಿಬಲ್ ಫ್ಯಾಕ್ಟರ್ಸ್ ಅಥವಾ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದರಲ್ಲಿ ಬಹಳ ಪ್ರಮುಖವಾಗಿ ಕಾಣಬರುವಂಥದ್ದು ಒಂದು ಸೈದ್ಧಾಂತಿಕ ವಿಚಾರಗಳು ಅಥವಾ ಆದರ್ಶಗಳು, ಅಂದರೆ ಐಡಿಯಾಲಜಿಸ್ ಅಂತ ಏನು ಕರಿತೀವಿ. ಇದು ಬಹಳ ಪ್ರಮುಖವಾಗಿ ಅಗೋಚರ ಅಂಶಗಳಲ್ಲಿ ಬರುವಂಥದ್ದು. ಈ ಅಗೋಚರ ಅಂಶಗಳು ಸ್ಥಿರವಾಗಿ ಇರುವಂಥ ಅಂಶಗಳಲ್ಲ. ಇದು ಕಾಲಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ಬದಲಾವಣೆಯನ್ನು ಹೊಂದುವಂಥ ಅಂಶಗಳು. ಅದರಿಂದ ಒಂದು ರಾಷ್ಟ್ರದ ಶಕ್ತಿಯನ್ನು ನಿರ್ಧರಿಸುವಂಥ ಅಂಶಗಳಲ್ಲಿ ಆ ರಾಷ್ಟ್ರವು ಹೊಂದಿರುವಂತಹ ಪ್ರಣಾಳಿ ಅಥವಾ ತತ್ವ ಅಥವಾ ಸಿದ್ಧಾಂತವು ಬಹಳ ಪ್ರಮುಖವಾದಂಥ ಕಾರಣವನ್ನು ಕೊಡುತ್ತೆ. ಅದರಿಂದ ಒಂದು ರಾಷ್ಟ್ರ ಬಲಿಷ್ಠವಾಗಬೇಕಾದ್ರೆ ಆ ರಾಷ್ಟ್ರವು ಯಾವ ಸಿದ್ಧಾಂತವನ್ನು ಅಳವಡಿಸಿಕೊಂಡಿದೆ ಅನ್ನೋದ್ರ ಬಗ್ಗೆ. ಉದಾಹರಣೆಗೆ ರಷ್ಯಾ ಸಮತಾವಾದ ಸಿದ್ಧಾಂತವನ್ನು ಅಳವಡಿಸಿಕೊಂಡಿತ್ತು. ಇದಕ್ಕೆ ವಿರುದ್ಧವಾಗಿ ಅಮೆರಿಕ ಪ್ರಜಾಪ್ರಭುತ್ವ ತತ್ವವನ್ನು ಅಥವಾ ಒಂದು ಬಂಡವಾಳಶಾಹಿ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಆ ಸಿದ್ಧಾಂತದ ಪ್ರಕಾರವೇ ತಾವು ತನ್ನ ರಾಷ್ಟ್ರವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಅದೇ ರೀತಿಯಲ್ಲಿ ಜರ್ಮನಿಯಲ್ಲಿ ಹಿಟ್ಲರು ನಾಜಿಸಮ್ ಎಂಬ ಸಿದ್ಧಾಂತವನ್ನು ಪ್ರತಿಪಾದಿಸಿ ಜಗತ್ತಿನಲ್ಲಿ
ಜರ್ಮನ್ನರೇ ಅತಿ ಶ್ರೇಷ್ಠವಾದಂಥ ಜನಾಂಗ. ಆ ಜನಾಂಗವನ್ನು ಬಿಟ್ಟರೆ ಬೇರೆ ಜಗತ್ತಿನಲ್ಲಿ ಬೇರೆ ಯಾವ ಜನಾಂಗವೂ ಶ್ರೇಷ್ಠವಾದಂಥ ಜನಾಂಗ ಅಲ್ಲ ಅಂತ ಜನಾಂಗೀಯವಾದವನ್ನು ಆ ಒಂದು ನಾಜಿಸಂ ಮೂಲಕ ಪ್ರತಿಪಾದಿಸಿದಂತಹ ಒಂದು ವ್ಯಕ್ತಿ. ಆದ್ದರಿಂದ ಒಂದು ರಾಷ್ಟ್ರದಲ್ಲಿರುವಂಥ ಜನರು ಆ ರಾಷ್ಟ್ರದ ಮೇಲೆ ಇಟ್ಟಿರುವಂಥ ನಂಬಿಕೆ, ಮೌಲ್ಯಗಳು, ಆಚಾರ ವಿಚಾರಗಳು ಅಥವಾ ತತ್ವ ಪ್ರಣಾಳಿಗಳನ್ನು ನಾವು ಐಡಿಯಾಲಜೀಸ್ ಅಂತ ಕರಿತೀವಿ. ಅದರಿಂದ ಯಾವುದೇ ಒಂದು ದೇಶ ಒಂದು ಬಲಿಷ್ಠ ಅಥವಾ ದುರ್ಬಲ ಅಂತ ಅನ್ಸ್ಕೋಬೇಕಾದ್ರೆ ಆ ರಾಷ್ಟ್ರವು ಹೊಂದಿರುವಂತಹ ಈ ಐಡಿಯಾಲಜೀಸ್ ಅಥವಾ ಈ ಆದರ್ಶಗಳು ಅಥವಾ ಸಿದ್ಧಾಂತಗಳೇನಿದೆಯೋ ಅದು ಬಹಳ ಪ್ರಮುಖ ಪಾತ್ರವನ್ನು ನಿರ್ವಹಿಸುವಂಥದ್ದನ್ನು ನಾವು ನೋಡ್ಬೋದು. ಆಮೇಲೆ ಎರಡನೇದಾಗಿ ಮನೋಬಲ ಅಥವಾ ಮನಸ್ಥೈರ್ಯ, ಮೊರಲ್ ಅಂತ ಕರಿತೀವಿ. ಯಾವ ದೇಶದ ಜನರಲ್ಲಿ ಮೊರ್ಯಾಲಿಟಿ ಅಥವಾ ಆತ್ಮಸ್ಥೈರ್ಯ, ಧೈರ್ಯ, ಪ್ರಾಮಾಣಿಕತೆ, ಅವರಲ್ಲಿರುವಂತಹ ಸ್ನೇಹ ಮನೋಭಾವ, ರಾಷ್ಟ್ರಕ್ಕೆ ಗಂಡಂತರ ಬಂದಾಗ ಯಾವ ತ್ಯಾಗಕ್ಕಾದರೂ ಸಿದ್ಧರಾಗಿರುವಂಥದ್ದು, ಇವೆಲ್ಲ ಅಂಶಗಳು ಒಂದು ರಾಷ್ಟ್ರ ಬಲಿಷ್ಠವಾಗಿದೆಯೋ ಅಥವಾ ದುರ್ಬಲವಾಗಿದೆಯೋ ಎಂಬುದನ್ನು ನಿರ್ಧರಿಸುತ್ತೆ. ಯಾವ ರಾಷ್ಟ್ರದ ಜನರು ಯಾವ ತ್ಯಾಗಕ್ಕೂ ಸಿದ್ಧರಾಗಿದ್ದರೋ ಆ ರಾಷ್ಟ್ರ ಇಂದಿಗೆ ಬಲಿಷ್ಠವಾಗಿ ಬಲಿಷ್ಠವಾಗಿ ಬೆಳೆದಿರುವುದನ್ನು ನಾವು ಈಗಲೂ ಕೂಡ ನಾವು ನೋಡ್ಬೋದು. ಅಂದರೆ ರಾಷ್ಟ್ರಶಕ್ತಿಯನ್ನು ನಿರ್ಧರಿಸುವ ಅಂಶಗಳಲ್ಲಿ ಈ ಮೊರಲ್ ಅಥವಾ ಮನೋಸ್ಥೈರ್ಯವು ಕೂಡ ಬಹಳ ಪ್ರಮುಖವಾದಂಥ ವಿಚಾರ ಆಗಿರ್ತದೆ. ಆಮೇಲೆ ಮೂರನೇದಾಗಿ ರಾಷ್ಟ್ರೀಯ ಗುಣ, ನ್ಯಾಷನಲ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಅಂದರೆ ಒಂದು ರಾಷ್ಟ್ರ ದುರ್ಬಲ ಅಥವಾ ಸಬಲ ಅಂತ ಅನ್ಬೇಕಾದ್ರೆ ಆ ಜನರಲ್ಲಿರುವಂತಹ ಒಂದು ಗುಣ, ಅಂದರೆ ಆ ಜನರಲ್ಲಿ ಯಾವ ರೀತಿಯ ಗುಣ ಇದೆಯೋ ಆ ಗುಣದ ಆಧಾರದ ಮೇಲೆ ಒಂದು ರಾಷ್ಟ್ರವು ಬಲಿಷ್ಠವಾಗಿ ನಿರ್ಮಾಣ ಆಗೋದ್ರ ಬಗ್ಗೆ ನಾವು ನೋಡ್ತೇವೆ. ಅದರಿಂದ ಒಂದು ರಾಷ್ಟ್ರಕ್ಕೆ ಜನರಲ್ಲಿ ಆ ಒಂದು ತ್ಯಾಗ ಗುಣ, ಒಂದು ಪ್ರಾಮಾಣಿಕತೆ, ಸರ್ವತ್ಯಾಗಕ್ಕೂ ಸಿದ್ಧರಾಗಿರುವಂಥದ್ದು, ಹೋರಾಟ ಮನೋಭಾವನೆಯನ್ನು ಹೊಂದಿರುವಂಥದ್ದು, ಇವೆಲ್ಲ ಅಂಶಗಳು ಅವರಲ್ಲಿ ಇರಬೇಕಾಗತ್ತೆ. ಆಮೇಲೆ ಕೊನೆಯದಾಗಿ ನಾಯಕತ್ವ ಅಥವಾ ಧುರೀಣತ್ವ, ಲೀಡರ್ಶಿಪ್. ಯಾವುದೇ ಒಂದು ರಾಷ್ಟ್ರ ಈ ಮೇಲಿನ ಎಲ್ಲ ಅಂಶಗಳಿದ್ದು ಒಬ್ಬ ಸರಿಯಾದ ನಾಯಕ ಅಥವಾ ಧುರೀಣ ಅಥವಾ ಮುತ್ಸದ್ದಿ ಇಲ್ಲ ಅಂತಂದರೆ ಆ ರಾಷ್ಟ್ರ ಎಂದಿಗೂ ಪ್ರಬಲವಾಗಿ ಸಬಲವಾಗಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆಗೆ ಅಮೆರಿಕದಲ್ಲಿ ರೂಸ್ವೆಲ್ಟ್ ಅಂತವರು, ಜಾನ್ ಎಫ್ ಕೆನೆಡಿ ಅಂತವರು, ಇಂಗ್ಲೆಂಡ್ನಲ್ಲಿ ಚರ್ಚಿಲ್ ಅಂತವರು, ಈ ರಾಷ್ಟ್ರದ ನಾಯಕರುಗಳು ತಾವು ನಿರ್ಧರಿಸಿದಂತಹ, ತಾವು ಏನು ಕನಸು ಕಂಡಿದ್ದಂತಹ ಒಂದು ರಾಷ್ಟ್ರವನ್ನು ಕಟ್ಟಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ತಾವು ಕೆಲಸವನ್ನು ಮಾಡಿ ತನ್ನ ರಾಷ್ಟ್ರವನ್ನು ಬಲಿಷ್ಠಗೊಳಿಸುವುದನ್ನು ನಾವು ನೋಡ್ಬೋದು. ಅದರ ಜೊತೆಗೆ ಭಾರತದಲ್ಲೂ ಕೂಡ ನೆಹರು ಅಂತವರು, ಇಂದಿರಾ ಗಾಂಧಿ ಅಂತವರು, ನಂತರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು, ಆಮೇಲೆ ವಾಜಪೇಯಿ ಅಂತವರು, ಜೊತೆಗೆ ಈಗ ನರೇಂದ್ರ ಮೋದಿಯವರು ಕೂಡ ಒಂದು ಉತ್ತಮ ನಾಯಕತ್ವವನ್ನು ನೀಡುವುದರಲ್ಲಿ ಸಫಲರಾಗಿರುವುದನ್ನು ನಾವು ಗಮನಿಸಬಹುದು. ಅದೇ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಮುಜಿಬುರ್ ರೆಹಮಾನ್ ಅಂತವರು ರಾಷ್ಟ್ರವನ್ನು ಕಟ್ಟೋದರಲ್ಲಿ ತುಂಬ ಆಸಕ್ತಿಯನ್ನು ವಹಿಸಿ ತನ್ನ ದೇಶವನ್ನು ಕಟ್ಟಿ ಮುನ್ನಡೆಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದರಿಂದ ಒಂದು ದೇಶ ದುರ್ಬಲ ಅಥವಾ ಬಲಿಷ್ಠವಾಗಬೇಕಾದ್ರೆ ಆ ರಾಷ್ಟ್ರದ ನಾಯಕ ಅಥವಾ ದೇಶವನ್ನು ನಡೆಸುವಂತಹ ಒಬ್ಬ ನಾಯಕ ಹಡಗನ್ನು ನಡೆಸುವಂತಹ ಒಬ್ಬ ಚುಕ್ಕಾಣಿಯಂತೆ ಅವನು ನಡೆಸ್ಕೊಂಡು ಹೋಗಬೇಕಾಗತ್ತೆ. ಆ ದೇಶ ದುರ್ಬಲನೋ ಸಬಲನೋ ಅಂತ ಹೇಳಬೇಕಾದ್ರೆ ಆ ದೇಶದಲ್ಲಿ ಯಾವ ರೀತಿಯ ನಾಯಕನಿದ್ದಾರೋ ಅದರ ಮೇಲೆ ಆ ದೇಶವನ್ನು ನಿರ್ಧಾರ ಮಾಡುವಂಥ ಒಂದು ಅವಕಾಶ ಬರುತ್ತೆ. ಅದರಿಂದ ರಾಷ್ಟ್ರ ಶಕ್ತಿಯನ್ನು ನಿರ್ಧರಿಸುವಂಥ ಅಂಶಗಳಲ್ಲಿ 1-2 ಅಂಶಗಳು ಮಾತ್ರ ಸಾಕಾಗೋದಿಲ್ಲ. ನಾನು ಹೇಳಿದಂತಹ ಇವೆಲ್ಲ ಅಂಶಗಳು ಕ್ರೋಢೀಕರಣಗೊಂಡಾಗ ಒಂದು ರಾಷ್ಟ್ರ ಸಬಲ ಮತ್ತು ಅಥವಾ ದುರ್ಬಲ ಆಗೋದರಲ್ಲಿ ಈ ಅಂಶಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತವೆ ಎಂಬ ವಿಚಾರವನ್ನು ನಿಮ್ಮೊಂದಿಗೆ ಇಲ್ಲಿವರೆಗೆ ನಾನು ಚರ್ಚಿಸಿದ್ದೇನೆ. ಇನ್ನೇನು ಮುಂದಿನ ಒಂದು ಸೆಷನ್ನಲ್ಲಿ ಇನ್ನೊಂದು ಹೊಸ ವಿಚಾರದೊಂದಿಗೆ ನಿಮ್ಮೊಂದಿಗೆ ನಾನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ನಮಸ್ಕಾರಗಳು.